ಆಕ್ಸಿಡೆಂಟ್ ಆಗಿ ಜ್ಞಾನ ಇಲ್ಲದೆ 15 ದಿವಸ ಆಸ್ಪತ್ರೆಯಲ್ಲೇ ಬಿದ್ದಿದ್ದೆ. ಡಾಕ್ಟರ್ ಕಷ್ಟಪಟ್ಟು ಉಳಿಸಿದ್ರು. 1 ತಿಂಗಳಾದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಆಸ್ಪತ್ರೆಯಿಂದ ನೇರವಾಗಿ ನೀನ್ ನೋಡ್ಬೇಕು ಅಂತ ಬಂದೆ. ಯಜಮಾನ್ರೆ, ಸ್ವಲ್ಪ ಬನ್ನಿ. ಈ ಮನೆಯಲ್ಲಿ ಮಂಗಳ ಅಂತ ಒಂದು ಹುಡುಗಿ ಇದ್ಲಲ್ಲ? ಮಂಗಳ? ಓ, ಗೊತ್ತಾಯ್ತು ಬಿಡಿ. ಮದುವೆ ಆಗೋದಕ್ ಮೊದಲು ಗೊತ್ತಾಗ್ಲಿಲ್ಲ ಆ ಹುಡುಗಿ. ನೀವೇನಾಗ್ಬೇಕು ಅವಳಿಗೆ? ಏನಿಲ್ಲ, ನೋಡ್ಬೇಕಾಗಿತ್ತು. ಅವ್ರೆಲ್ಲಿ ಹೋಗಿದ್ದಾರೆ? ಎಲ್ಲೋಗ್ ಸತ್ಲು ಏನೋ. ಮಾನ ಹೋದ್ಮೇಲೆ ಬದುಕಿದ್ರೆ ಏನು, ಸತ್ರೆ ಏನು? ಸತ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇವತ್ ನಾನು ಯಾರಿಗೂ ಸಮಸ್ಯೆಯಾಗಿ ಉಳಿತಿರ್ಲಿಲ್ಲ. ಹೇಗೆ ನಿನ್ನ ವಿಷಯ ತಿಳಿದ್ಮೇಲೆ ಹಿಂತಿರುಗಿ ಬಂದೆ. ತಂದೆಯವರ ಬಲವಂತಕ್ಕೆ ಮನಸ್ಸಿಲ್ದಿರೋ ಮನಸ್ಸಲ್ಲಿ ಅವ್ರು ಏರ್ಪಾಟ್ ಮಾಡಿದ್ದ ಮದುವೆಗೆ ಒಪ್ಪಿಗೆ ಕೊಟ್ಟೆ. ನಿಮ್ ಜೊತೆ ಸಂಸಾರ ಮಾಡೋ ಅದೃಷ್ಟ ಆ ಹುಡುಗಿಗಾದ್ರೂ ಸಿಕ್ತಲ್ಲ. ನಾನ್ ಪಡ್ಕೊಂಡ್ ಬಂದಿದ್ದಿಷ್ಟೇ. ಯಾರ ಅದೃಷ್ಟವಂತರಾದ್ರೇನು, ನನಗ್ ಬಂದ ಭಾಗ್ಯ, ಆ ಚಿಂತೆ ನನ್ನ ಎದೆಯಲ್ಲಿ ಹೊರಲಾರ್ದು ಹೊರೆಯಾಗಿದೆ. ಆ ಹೊರೆನ ಊರ್ಗೆಲ್ಲ ಹಂಚ್ತಿದ್ದೀರಿ ಅಂದ್ರೆ? ನಮ್ ಜೀವನದಲ್ಲಿ ನಡೆದಿದ್ದೇನೆ ಕಥೆಯಾಗಿ ಬರೀತಿದ್ದೀರಲ್ಲ. ಏನ್ ಮಾಡ್ಲಿ ಮಂಗಳ, ನನ್ನ ನೋವು ಸಂಕಟ ಹೇಳ್ಕೊಡೋದಕ್ಕೆ ಯಾರೂ ಇಲ್ಲ ಅಂತ ಅನ್ನಿಸ್ತು. ಕಥೆಯಾಗಾದ್ರೂ ಬರೀದಿದ್ರೆ ನನ್ನ ಎದೆ ಒಡೆದು ಹೋಗ್ತಿತ್ತು. ಮಂಗಳ, ಕಾದಂಬರಿಗೆ ಪುನರ್ಮುದ್ರಣ ಇದೆ, ತಪ್ಪಾದ್ರೆ ತಿದ್ಕೋಬಹುದು. ಆದ್ರೆ ಜೀವನಕ್ಕೆ ಕಾದಂಬರಿ ಬರದಷ್ಟು ಬೆಳೆಯುತ್ತೆ, ಜೀವನದಲ್ಲಿ ಕಳೆದದ್ದು ನೆನಪಾಗಿ ಉಳಿಯುತ್ತೆ. ಆನಂದ್, ನಿಮ್ ಕಥೆನ ಬಿಡದೆ ಓದ್ತಾ ಇದ್ದೀನಿ. ಅದ್ರಲ್ಲಿ ನನಗೇನ್ ಮುಕ್ತಾಯ ಇಟ್ಟಿದ್ದೀರಾ ಅಂತ ಕಾದು ನೋಡ್ತೀನಿ. ನೋಡ್ರಾಮು, ನಮ್ ಗೌರಿ ಕೇಸ್ ಇದೆಯಲ್ಲ, ಶಾನೆ ಕ್ಲಿಯರ್ ಕೇಸ್. ಅವಳು ಚಿಕ್ಕಣ್ಣಾಗೆ ಅವಳೊಬ್ಬ ಗ್ರೂಪ್ ನನ್ ಎಂಡ್ರು ಟಿಕೆಟ್ ತಗೊಂಡ್ಬಿಟ್ರು. ಅವಳ ಕೇಸು ಭೂಲೋಕದ ಕೋರ್ಟ್ ನಲ್ಲಿ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಅವಳು ಮೇಲ್ಕೋರ್ಟ್ಗೆ ಅಪ್ಪೀಲ್ ಹೋಗವಳೆ. ನಾನೇ
ನಾನೇ ಮಾಜರು ಪಂಚನಾಮೆ ಎಲ್ಲ ಮಾಡಿದ್ದು. ಆವತ್ತಿಂದ ಇವತ್ತಿನವರೆಗೆ ಎಲ್ಲಾ ಬಂದೋಬಸ್ತ್ ಮಾಡಿ ಮಗನ್ ಸಾಕಿದ್ದೀನಿ. ಈಗ ಅವಳು ನಿನ್ನ ಒಪ್ಕೊಂಡವಳೆ, ನಿನಗೆ ಅವಳನ್ನ ಒಪ್ಪಿಸ್ತಾ ಇದ್ದೀನಿ. ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಗೊತ್ತಾ, 144ನೇ ಸೆಕ್ಷನ್ ಪ್ರಕಾರ ನಿಮ್ಮಿಬ್ಬರನ್ನು ಒಳಗ್ ತಳ್ಬಿಡ್ತೀನಿ. ನೀವು ಯೋಚನೆ ಮಾಡಿ ಮಾವಯ್ಯ, ನಿಮ್ ಮಗಳನ್ನ ನಾನು ಟ್ಯಾಕ್ಸಿ ತರಾನೇ ನೋಡ್ಕೋತೀನಿ. ಏನಂದೆ? ನನ್ ಮಗಳನ್ನೇನ್ ಬಾಡಿಗೆ ಟ್ಯಾಕ್ಸಿ ಇಟ್ಕೊಂಡ್ಯಾ? ಆಗಲ್ಲ, ಅದು ಬಾಡಿಗೆ ಟ್ಯಾಕ್ಸಿ, ಇದು ನನ್ನ ಸ್ವಂತ ಟ್ಯಾಕ್ಸಿ. ಗೌರಿ, ಇವನ್ ಒಳಗ್ ಕರ್ಕೊಂಡೋಗು. ಬಾರೆ. ಎಲ್ಗ ಹೋಗ್ತಿದ್ಯಾ? ಇಬ್ರು ಒಳಗೋಗಿ ದೇವರಿಗೆ ನಮಸ್ಕಾರ ಮಾಡಿ. ರಾಮು, ನಾವು ಮಂಗಳಾರತಿ ನೀವೆಲ್ಲಿ ಮುಗಿಸ್ತಾ ಇದ್ದೀರಾ? ದೇವರಿಗೆ ನಮಸ್ಕಾರ ಮಾಡಕ್ ಹೋಗ್ತಾ ಇದ್ವಿ. ನಾನಿಲ್ಲೋ ಕಾಣಿಸಲ್ವಾ? ಮೊದಲು ನನಗೆ ಮಾಡಿ, ಆಮೇಲೆ ಒಳಗೆ ಮಾಡಿ. ಆಯ್ತು ಸ್ವಾಮಿ, ಏನ್ ಮಾಡ್ಬೇಕು? ಅದ್ ಬಿಳಿ ಕಾಲಿಗೆ ಮೊದ್ಲು. ನಾವಿನ್ನೂ ಊಟಾನು ಮಾಡಿಲ್ಲ. ಯಾರಯ್ಯ ನೀನು? ನನಗ್ ಮಾಡಿದ್ರೆ ಅದ ಅಲ್ಲಿಗೆ ತಲುಪುತ್ತೆ. ಬೇಡ್ರಯ್ಯ. ಹೊಟ್ಟೆ ಶೂ ನಮಗೆ, ಆ ದೇವರಿಗೆ ಗೊತ್ತು. ಮಾಡಪ್ಪ. ಕಳ್ತಾ ಇದೆ. ಇಷ್ಟೊತ್ತು ಎಲ್ಲ ಹೋಗಿದ್ಯಮ್ಮ ಮಂಗಳ? ಬೆಳಗ್ಗೆಯಿಂದ ಮೈ ಬಿಸಿ ಆಗಿತ್ತು. ಅಮ್ಮ, ನಾನು ಡಾಕ್ಟರ್ ಹತ್ರ ಹೋಗ್ತೇನೆ. ಸರಿ ಅಮ್ಮ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್, ನನ್ನ ಮಗು ತುಂಬಾ ಜ್ವರ ಇದೆ. ಡಾಕ್ಟರ್ ಡಾಕ್ಟರ್, ನನ್ನ ಜೀವನದಲ್ಲಿ ಉಳಿದಿರೋದು ಈ ಮಗು ಒಂದೇ. ದಯವಿಟ್ಟು ವಾಸಿ ಮಾಡಿ ಪ್ಲೀಸ್. ಏನಾಗಿದೆ ಮಗುಗೆ? ಕೆಡ್ಡದಾಗ ಕಾಯ್ತಾ ಇದೆ. ನನ್ ಮಗುಗೆ ಏನಾಗಲ್ಲ ತಾನೆ? ಏನೂ ಆಗಲ್ಲ. ಯಾಕೆ ಹೆದರ್ಕೊತೀರಿ? ಹೇಳಿ ಹೋಗಿರಿ. ಆಕಾಶನೇ ತಲೆ ಮೇಲೆ ಬಿದ್ರು ನಾನು ಹೆದರಲ್ಲ. ಆದ್ರೆ ನನ್ ಮಗು ಚೆನ್ನಾಗಿರ್ಬೇಕು. ಅದಕ್ಕೇನಾದ್ರೂ ಆದ್ರೆ ನಾನ್ ತಡೆಯಲ್ಲ ಡಾಕ್ಟರ್, ನಾನ್ ತಡೆಯಲ್ಲ. ಅದಕ್ಕೆ ಹೇಳೋದು ತಾಯಿ ಹೃದಯ ಅಂತ. ತನ್ನ ಮೇಲೆ ಪ್ರಾಣನೇ ಇಟ್ಟಿರೋ ತಾಯಿನ ಪಡೆದಿರೋ ಈ ಮಗು ನಿಜವಾಗ್ಲೂ ಅದೃಷ್ಟಶಾಲಿ. ಡಾಕ್ಟರ್, ನಿಮ್ ಫೀಸು? ನಿಮ್ಮನ್ನ ನಿಮ್ ಮಗುನ ನೋಡ್ತಾ ಇದ್ರೆ ಫೀಸ್ ಬೇಡ ಅನ್ಸುತ್ತೆ. ಡಾಕ್ಟರ್, ಫೀಸ್ ಕೊಡ್ಲೇಬೇಕು ಅನ್ಸಿದ್ರೆ ನಾನ್ ಕೇಳ್ದಾಗ ಕೊಡೋರಂತೆ. ಮಂಗಳ ಮಂಗಳ ಇಲ್ವಮ್ಮ? ಯಾರಪ್ಪ ನೀನು? ನಾನಮ್ಮ, ಟ್ಯಾಕ್ಸಿ ಡ್ರೈವರ್ ರಾಮು. ನೀವು ಮಂಗಳ ತಾಯಿನಾ? ಹೌದು. ಹೌದಾ? ಆಶೀರ್ವಾದ ಮಾಡಿ. ಕಣ್ ಹೆಣ್ಮಕ್ಳಿಂದೆ ತಿರ್ಗೋಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಮೊದ್ಲು ಆಚೆ ಹೋಗು. ಇನ್ನೊಂದ್ಸರ್ತಿ ನಮ್ಮನೆಗ್ ಬರ್ಬೇಡ. ನಿನಗೆ ಅಕ್ಕ ತಂಗಿ ಯಾರು ಇಲ್ವಾ? ಹೋಲ್ಡ್ ಆನ್, ಸ್ವಲ್ಪ ಬಾಯಿಗೆ ಬ್ರೇಕ್ ಹಾಕಿ. ನಂಗೆ ಅಕ್ಕ ತಂಗಿ ತಾಯಿ ಇದ್ದಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ? ಮನುಷ್ಯತ್ವ ಇದ್ರೆ ಯಾರು ಬೇಕಾದ್ರೂ ಅಕ್ಕ ತಂಗಿ ಅನ್ಕೋಬಹುದು. ನಾನೇನ್ ಮನುಷ್ಯತ್ವ ಮೃಗ ಅನ್ಕೊಂಡಿದ್ದೀರಾ? ನಾನೀಗ ಮದುವೆ ಗಂಡನ ಕಡೆ ಯಾರು ಹೆಂಗಸಿಲ್ಲ ಅಂತ ನಿಮ್ಮನ್ನ ಕರೋಣ ಅಂತ ಬಂದೆ. ಪ್ರೀತಿ ವಿಶ್ವಾಸ ಅಂತಿದ್ರೆ ಬನ್ನಿ, ಇಲ್ದೆ ಹೊರ ದುಃಖ ಏನಿಲ್ಲ. ತಗೊಳ್ಳಿ ಇನ್ವಿಟೇಷನ್. ರಾಮು ನೋಡಿ, ನಾನ್ ಯಾರೋ ನೀವ್ಯಾರೋ ಹಾಗೋ ಪರಿಚಯ ಆಯ್ತು. ಆದ್ರೆ ಸ್ನೇಹ ವಿಶ್ವಾಸನ ಕೆಟ್ಟ ದೃಷ್ಟಿ ನೋಡೋ ನೀಚ ನಾನಲ್ಲ. ಅದು ನಿಮ್ಮ ಅಮ್ಮನಿಗೆ ಹೇಳ್ಬಿಡಿ. ನಿಂತ್ಕೋಪ್ಪ. ಈಗೇನು? ಏನೇನೋ ಅಂದ್ಬಿಟ್ಟೆ, ನನ್ ಕ್ಷಮಿಸ್ಬಿಡಪ್ಪ. ನಿನ್ ಮದ್ವೆಗೆ ಖಂಡಿತ ಬರ್ತೀವಿ. ಹೌದಾ? ಹಾ. ಹಾಗಾದ್ರೆ ಈಗ ಮಾಡ್ತೀರಾ? ಏನಪ್ಪ? ಆಶೀರ್ವಾದ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಕೂತ್ಕೊಪ್ಪ.
ಕಾಫಿ ಕುಡ್ಕೊಂಡು ಹೋಗುವಂತೆ. ಮಂಗ್ಲಾ ಕಾಫಿ ಕೊಡಮ್ಮ. ತಗೊಂಬ ಮಗನ. ಪುಟ ಪುಟ ಬಾರೋ. ಏನ್ ಕಲರ್, ಒಳ್ಳೆ ಶೋರೂಮ್ ಗಾಡಿ ಇದ್ದಂಗೆ ಇದೆಯಲ್ಲೋ. ಓ ಕಣ್ಣೋಡು, ಬ್ಯಾಟ್ರಿ ಚೆನ್ನಾಗಿ ಚಾರ್ಜ್ ಆಗುತ್ತೆ. ನಿಮ್ಮ ಮಾವ ಕಣ. ರೈಟ್ ಗೊತ್ತಾಯ್ತು, ಬೇಗ ಬಾ. ಒಂದೇಪ್ಪ. ಏನ್ರಿ ಸೂಟ್ ಕೇಸಲ್ಲಿ 4 ಜೊತೆ ಬಟ್ಟೆ ಇಟ್ಟಿದ್ದೀನಿ, ಸಾಕು ತಾನೆ? ಸರಿ ಸರಿ. ಬಾ ಬಾ ಬಾ. ನಮಸ್ಕಾರ ಗುರು. ಇದೇನಯ್ಯ, ಎಷ್ಟೊತ್ತಲ್ಲಿ ಗ್ಯಾರೇಜ್ ಬಿಟ್ಟು ಬಂದ್ಬಿಡ್ತೀಯಾ? ಮ್ಯಾರೇಜ್ ಇನ್ವಿಟೇಷನ್ ಕೊಡಕ್ಕೆ. ಯಾರ್ದು? ನಂದೇ ಗುರು. ಏನೋ ನಿಂದ? ಹಾ, ಮುಂದಿನ ಶುಕ್ರವಾರ ರಾಘವೇಂದ್ರ ಗ್ಯಾರೇಜ್ ಅಲ್ಲಿ ರಾಘವೇಂದ್ರ ಚೌಲ್ಟ್ರಿ ಮದುವೆ, ಖಂಡಿತ ಬರ್ಬೇಕು. ಊರಲ್ಲಿ ಇರೋಲ್ವಲ್ಲಪ್ಪ. ಯಾವಾಗ ಬರ್ತೀರಿ? ನಾನು ಬರೋದೇ ಮುಂದಿನ ಶನಿವಾರ. ಶುಕ್ರವಾರ ಮದುವೆ. ನಿಮ್ ತಂದೆನಾ ಗುರು? ಅವ್ರನ್ನಾದ್ರೂ ಕಳ್ಸಿ ಗುರು. ಅಪ್ಪ, ಇವನು ನನ್ನ ಪರಮ ರಸಿಕ. ನನ್ನ ಧಾರಾವಾಹಿ ಶುರುವಾದಾಗ್ಲಿಂದಲೂ ಪ್ರತಿ ವಾರ ಮೊದಲನೇ ಪ್ರತಿ ಇವನೇ ಕೊಂಡ್ಕೊಂಡೋದು. ಹೌದಾ? ಬಹಳ ಸಂತೋಷ. ನಿಮ್ ರಸಿಕ ಅಂತಂದ್ರೆ ಮದುವೆ ಹೋಗ್ಲೇಬೇಕಲ್ಲ. ನೀವಾದ್ರೂ ಬಂದು ನಾನು ನನ್ನ ಹೆಂಡತಿ 100 ವರ್ಷ ದಾಂಪತ್ಯ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತೀವಿ. ಅಮ್ಮ, ಬಡವನ್ ಮದುವೆ ಖಂಡಿತ ಬರ್ಬೇಕು. ಮತ್ತಲ್ಲ, ಇವನು ಬಡವನೂ ಹೌದು ಬಡವನೂ ಹೌದು. ಅವ್ರು ಖಂಡಿತ ಬರ್ತಾರೆ. ನೀನ್ ಒಳ್ಳೆ ಸಮಯಕ್ಕೆ ಬಂದಿದ್ದಿ. ನನ್ ಕಾರ್ ಡ್ರೈವರ್ ಬರ್ಲಿಲ್ಲ, ನಾನ್ ಏರ್ಪೋರ್ಟ್ ಹೋಗ್ಬೇಕು. ನಿನ್ನ ಗಾಡಿಲೇ ನನ್ ಸ್ವಲ್ಪ ಡ್ರಾಪ್ ಕೊಡ್ತೀನಿ. ಓಕೆ, ಅದಕ್ಕಿಂತ ಏನೇನ್ ಕೆಲಸ? ಬನ್ನಿ. ಲಗ್ನ ಪತ್ರಿಕೆ ಹಂಚಲ್ವನೆ? ಅಯ್ಯೋ, ಮದುವೆ ಇದ್ದೇ ಇರುತ್ತೆ, ಬನ್ನಿ ಗುರು. ಮದುವೆಗೆ ಮೊದ್ಲೇ ಹೇಗಿದ್ದಿ, ನೀವು ಮದುವೆ ಆದ್ಮೇಲೆ ಏನ್ ಗತಿನೋ ಗೊತ್ತು. ನಾನೇನ್ ಬರ್ತೇನೆ. ಒಳ್ಳೇದು, ಹೊರಟು. ಅಡಿಗ ಬಟ್ಟ ಆಯ್ತಾಟೇನೋ? ಮಾಡ್ತಾ ಇದ್ದೀನಿ. ಬೇಗ ಮಾಡ್ರೋ. ಏನ್ರಯ್ಯ, ನೀವ್ ನೆಂಟ ಗಂಟ್ ಕಳ್ರ ಬಂದ್ ಗೆಸ್ಟ್ಗಳನ್ನ ಸರಿಯಾಗಿ ನೋಡ್ಕೊಡ್ರಿ ಅಂತ ನಾನ್ ಹೇಳಿದ್ರೆ ನೀವೇ ಇಂಟ್ರೆಸ್ಟ್ ಕತ್ತರಿಸ್ತಾ ಕೂತಿದ್ರ ಇಲ್ಲಿ. ಪಲಹಾರ ಮಾಡುವಾಗ ಅವಮಾನ. ಇವನು ನಮ್ಮನ್ನು ಬೀಗರಿಂದ ತುಳಿದಿರೋನೋ ಅಥವಾ ಬೇವರ್ಷಿಗಳಿಂದ ತುಳಿದಿರೋನೋ? ಮರ್ಯಾದೆ ಬೇಡ. ಹಾಗಲ್ಕಾಯೋಗಿ ಏನಂದ್ರೆ ಸುತ್ತಪ್ಪ, ಬನ್ನಿ ದಯಮಾಡಿ. ಅನುಜ, ಎಲ್ಲರೂ ಬರೀ ಕೈಲೇ ಬರುತ್ತಿರುವರಲ್ಲ? ಅಗ್ರಜ, ಅಲ್ಲಿ ನೋಡು. ಬನ್ನಿ. ನಮಸ್ಕಾರ. 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 ಬನ್ನಿ ಡಾಕ್ಟ್ರೆ. ಇಲ್ಲೇ ಆಸೀನರಾಗಿ. ಅಗ್ರಜ, ಜಯವಿಜಯರಾಗಿ ಬಾಗಿಲಲ್ಲಿ ನೋಡಮ್ಮ. ಮಂಗ್ಲ, ಇದೇನು ನೀವಿಲ್ಲಿ? ಪರಿಚಯ ಅಷ್ಟೇ. ಓ, ಬನ್ನಿ. ಇವ್ರು ನಮ್ಮಮ್ಮ. ನಮಸ್ಕಾರ. ಕೂತ್ಕೊಳ್ಳಿ ಡಾಕ್ಟ್ರೆ. ಮಗು ಚೆನ್ನಾಗಿದೆ ತಾನೆ? ಈಗ ಬಂದಿರ್ತೀನಿ. ಹಾ, ಆಗ್ಲಿ. ಓನಪ್ಪ. ನಮಸ್ಕಾರ. ಹಾಲು ಕುಡಿಸ್ಬೇಕು. ಎಲ್ಲ ದಯಮಾಡಿಸಿ ಊಟಕ್ಕೆ. ಯಾಕೆ ಮಾವ ಹೇಗೆ ನಿಂತಿದ್ದೀರಾ? ನಡಿಯಮ್ಮ, ಹೋಗೋಣ. ನಡಿಯಮ್ಮ, ನಡಿ. ಅಲ್ಲ, ಈಗ ತಾನೇ ಬಂದಿದ್ದೀವಿ. ಇದು ನೀನೆ ಕೊಟ್ಬಿಟ್ಟು ಬಂದ್ಬಿಡಮ್ಮ. ಕೊಟ್ಬಿಟ್ಟು ಹೋಗು, ನೀನೆ ಹೋಗು. ಸರಿ ಮಾವ. ವಿಶ್ ಯು ಹ್ಯಾಪಿ ಮ್ಯಾರೇಜ್. ಮಾವಯ್ಯ ಹೊರಟಿದ್ದಾರೆ. ಗೊತ್ತಿಲ್ಲ, ಊಟ ಮಾಡ್ಕೊಂಡು ಹೋಗ್ಬೇಕು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ದೊಡ್ಡವ, ಚಿಕ್ಕವ. ಸ್ವಾಮಿ, ಊಟ ಮಾಡದೆ ತಾವು ಹಾಗೆ ಹೋಗ್ತಿದ್ದೀರಲ್ಲ? ಆರೋಗ್ಯ ಚೆನ್ನಾಗಿಲ್ಲ, ನಾನು ಬರ್ತೀನಿ. ಅಮ್ಮ, ನೀವು ಇನ್ನೊಂದ್ಸಲ ನಿಮ್ಮ ಮನೆಗೆ ಬಂದು ಊಟ ಮಾಡ್ತೀವಿ.
ಅಗ್ರಜ, ಮದುವೆ ಮನೆ ಜನ ಊಟ ಮಾಡದೆ ಹೋದರೆ ಏನರ್ಥ? ಅಪಮಾನ, ನಿಜಕ್ಕೂ ಅವಹೇಳನ. ಆ ಷಡಪ್ಪನು ಅಡಿಗೆ ಮಾಡುತ್ತಿರುವನು ಇಲ್ಲವೋ? ಓಡುವ ಅವನೊಂದು ಕೈ. ನಡಿ. ಯಾಕೆ ಮಾವ ಒಂಥರ ಇದ್ದೀರಾ? ಏನಿಲ್ಲಮ್ಮ, ಏನೋ ಮದುವೆ ಮನೆ ಗಲಾಟೆ, ಏನೋ ಒಂಥರ ತಲೆನೋವು ಬಂದಾಗಿತ್ತು. ನೆಲೆಸೆ ನಿಮ್ಮ ಈ ಅರಣ್ಯ ರೋದನವನ್ನು ಕೇಳಲಾರ. ನಾವು ಗಂಡಿನ ಕಡೆಯವರು, ನಮಗೆ ಅಪಮಾನವಾಗಿದೆ. ನಾವು ಬಾರಿಸೋರು ಯಾರು ಬಾರಿಸ್ಕೊಡು. ಏನ್ ಮಾವ ಅದು ಗಲಾಟೆ? ಈ ಸಟಪ್ನಿಂದಾಗಿ ನಮಗೆ ಮಾತ್ರವಾದ ಅವಮಾನವಾಗಿದೆ. ಗಂಡಿನ ಕಡೆಯವರಿಗೆ ಅವಮಾನ, ತಲೆಯಲಾಗದಷ್ಟು ಅವಮಾನ. ಡಾಕ್ಟರ್ ಮನೆಯವರಿಗೆ ಊಟ ಹಾಕದೆ ಕಳಿಸಿದ್ದಾರೆ. ಕಿತ್ತೇಶ ತಾಳಿನ ಈ ಮರ್ಯಾದೆ ಕೆಟ್ಟವನ ಮಗಳು ನನ್ನ ಮನೆ ಸೊಸೆ ಬರಕ್ ನಾನು ಒಪ್ಪಲ್ಲ. ನೀವು ಲವ್ನ ತಂದು ಕಟ್ತೀನಿ ನಿನಗೆ. ಕಿತ್ತೇಶ ಏನ್ ರಯ ಮದ್ವೆ ನಿಲ್ಲಿಸ್ತೀರಾ? ಹೌದು. ಹೌದು. ನಾನ್ ಯಾರು ಗೊತ್ತಾ? ಪೊಲೀಸ್ ಕಿರಿಯಪ್ಪ ಅಂದ್ರೆ ಕೆರಳದ ಕಿರ್ಬ ಅಂತ ಊರಿಗೆ ಗೊತ್ತು. ಹೋಗಿ ನಿನ್ನ ಸಂಬಂಧ ಬೆಳೆಸುವಲ್ಲ, ನಮ್ಮ ಹಣೆ ಚಚ್ಕೋಬೇಕು ನಾವು. ರಾಮು ಹೇಳಮಲೆ ಎವಳವನಂತದ್ದು ಹೆಣ್ಣು ತಂದು ಕಟ್ತೀನಿ. ಅವಳೆ ನನ್ ಮಗಳಿಗಿಂತ ವೈನಾಗಿರೋಳು. ಹಲ್ಲಿಡಿದು ಮಾತಾಡು. ಹೆಚ್ಚು ಕಡಿಮೆ ಮಾತಾಡಿದ್ರೆ ಏರೋಪ್ಲೇನ್ ಏರೋಪ್ಲೇನು. ಮಾವಯ್ಯ, ಏನ್ ಸಮಾಚಾರ? ಯಾವ ಊರಿನವನು ನೀನು? ನೀನು ಬೀಗನೇ ಇರಬಹುದು, ಆದರೆ ಈ ಮದುವೆಗೆ ನಾನು ಅವನು ಬೀಗದ ಕೈ ಇದ್ದ ಹಾಗೆ. ಅವನಿಗೆ ಅವಮಾನ ಆಗುವುದು, ನನಗೆ ಅವಮಾನ ಆಗುವುದು. ಹೇ ಗಿರಿಯಪ್ಪ, ನಿನ್ನ ಕೈ ಮುರಿಯುವನಪ್ಪ. ಮಾಡಿದ್ರೆ ಮೂಗ ಆಕ್ಸಿಡೆಂಟ್ ಆಗ್ಬಿಡ್ಬೇಕು. ಬಿಡ ಬಿಡ ಅಯ್ಯಪ್ಪ. ರಾಮ 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 ರಾಮ